ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಈ ವಿಡಿಯೋದಲ್ಲಿ ಈ ಸೇಲಲ್ಲಿ ಬಂದಿರೋ ಟಾಪ್ 20 ಡೀಲ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಸೇಲ್ ಟೈಮಲ್ಲಿ ಎರಡು ಥರ ಟೆಕ್ನಿಕ್ಸ್ ರನ್ ಆಗುತ್ತೆ. ಮೊದಲನೇ ಟೆಕ್ನಿಕ್ ಬಂದ್ಬಿಟ್ಟು, ಇವಾಗ ಸೇಲ್ ಸ್ಟಾರ್ಟ್ ಆಗುತ್ತೆ ಅಂದರೆ ಸಡನ್ ಆಗಿ ಆ ಪ್ರಾಡಕ್ಟ್ ಪ್ರೈಸ್ ಜಾಸ್ತಿ ಮಾಡೋದು. ಇವಾಗ ಸೇಲ್ ಸ್ಟಾರ್ಟ್ ಆದ ತಕ್ಷಣ ನಾವೊಂದು ಪ್ರೈಸ್ ಕಮ್ಮಿ ಮಾಡೋದು. ಅಂದರೆ ಅವರು ಪ್ರೈಸ್ ಕಮ್ಮಿ ಮಾಡಿರೋದಿಲ್ಲ, ಮತ್ತೆ ನಾರ್ಮಲ್ ಪ್ರೈಸಿಗೆ ತಂದಿರ್ತಾರೆ. ಅವಾಗ ನಮಗೇನು ಅನ್ಸುತ್ತೆ ಅಂದರೆ, ಸೇಲ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನೋಡಿದ್ರೆ 10,000 ಜಾಸ್ತಿ ಇತ್ತು, ಇವಾಗೇನಪ್ಪ 10,000 ಕಮ್ಮಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಒಂದು ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ತೀವಿ. ಈ ತರ ಟೆಕ್ನಿಕ್ ತುಂಬಾನೇ ನಡೀತಾ ಇರುತ್ತೆ. ಇನ್ನ ಒಂದು ಟೆಕ್ನಿಕ್ ಬಂದ್ಬಿಟ್ಟು ತುಂಬಾ ಜೆನ್ಯೂನ್ ಆಗಿ ಪ್ರಾಡಕ್ಟ್ ಪ್ರೈಸ್ ನ ಕಮ್ಮಿ ಮಾಡ್ತಾರೆ. ಆ ತರ ಪ್ರಾಡಕ್ಟ್ಸ್ ನ ನಾನು ಲೀಸ್ಟ್ ಮಾಡಿಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಹೊಸ ಪ್ರಾಡಕ್ಟ್ಸ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ, ಇವಾಗ ನಾನೇನು 20 ಹೇಳ್ತೀನಲ್ಲ, ಆದಷ್ಟು ಇದರಲ್ಲಿ ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮಗೆ ತುಂಬಾ ಮಟ್ಟಿಗೆ ದುಡ್ಡು ಉಳಿಯುತ್ತೆ ಅಂತಾನೆ ಹೇಳ್ಬೋದು. ನಾರ್ಮಲ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಈ ಸೇಲ್ ಅಲ್ಲಿ ನಿಮಗೆ ತುಂಬಾ ಮಟ್ಟಿಗೆ ದುಡ್ಡು ಉಳಿಯುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ ಆಲ್ಮೋಸ್ಟ್ ಈ ಒಂದು ಡೀಲ್ಸ್ ನಾವು ಪೋಸ್ಟ್ ಮಾಡಿದೀವಿ. ಲೋಯೆಸ್ಟ್ ಪ್ರೈಸ್ಗೆ ನಾವು ಪೋಸ್ಟ್ ಮಾಡಿದೀವಿ ಅಂತಾನೆ ಹೇಳ್ಬೋದು. ನಮ್ಮ ಚಾನಲ್ ಅಲ್ಲಿ ಇದ್ದೀರಾ ಅಂದ್ರೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ಈ ಒಂದು ಪ್ರಾಡಕ್ಟ್ಸ್ ಬಗ್ಗೆ ನಿಮಗೂ ಕೂಡ ಐಡಿಯಾ ಇರುತ್ತೆ. ಇನ್ನು ನೀವೇನಾದ್ರೂ ನಮ್ಮ ಚಾನಲ್ ಅಲ್ಲಿ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಬೇಕಂದ್ರೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ಜಾಯ್ನ್ ಆಗಿ. ವಿಡಿಯೋ ಮತ್ತೆ ಎಳಿಯೋದು ಬೇಡ, ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಆಪಲ್ ಪ್ರಾಡಕ್ಟ್ಸ್ ಬಗ್ಗೆನೇ ಮಾತಾಡೋಣಂತೆ. ಇವಾಗ ನಿಮ್ಮಲ್ಲಿ ಒಂದು ಸ್ವಲ್ಪ ಜನಕ್ಕೆ ಕೋಪ ಬರ್ಬೋದು, ಏನ್ ಬ್ರೋ ಯಾವಾಗಲೂ ಆಪಲ್ ಪ್ರಾಡಕ್ಟ್ಸ್ ಅಂತೀರಾ ಅಂತೇಳಿ. ಒಂದು ಸ್ವಲ್ಪನೇ ಇದೆ, ಜಾಸ್ತಿ ಇಲ್ಲ, ಸ್ವಲ್ಪನೇ ಇದೆ. ಅದನ್ನ ಮುಗಿಸಿದಾದ್ಮೇಲೆ ಎಲ್ಲದ್ರ ಬಗ್ಗೆನೂ ಕೂಡ ಮಾತಾಡೋಣಂತೆ. ಮೊದಲನೇದು ಬಂದ್ಬಿಟ್ಟು ಆಪಲ್ ಐಪ್ಯಾಡ್ 10th ಜನರೇಷನ್. ನಾರ್ಮಲ್ ಆಗಿ ಈ ಒಂದು ಐಪ್ಯಾಡ್ ಪ್ರೈಸ್ ನಿಮಗೆ 35,000 ಮೇಲಿರುತ್ತೆ. 35,000ಕ್ಕೂ ಕೂಡ ಸೇಲ್ ಮಾಡ್ತಾರೆ. ಇವಾಗ ನಿಮಗೆ ಈ ಒಂದು ಐಪ್ಯಾಡ್ 28,000ಕ್ಕೆ ಸಿಗ್ತಾ ಇದೆ. ಲೋಯೆಸ್ಟ್ ಅಲ್ಲಿ ಲೋಯೆಸ್ಟ್ ಅಂತಾನೆ ಹೇಳ್ಬೋದು. ನಮಗೆ ಬ್ರ್ಯಾಂಡ್ ವ್ಯಾಲ್ಯೂ ಇರಬೇಕು, ಪವರ್ಫುಲ್ ಇರಬೇಕು, ಹಾಗೆ ಬಂದ್ಬಿಟ್ಟು ಡಿಸ್ಪ್ಲೇನು ಕೂಡ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ಈ ಒಂದು ಐಪ್ಯಾಡ್ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ ಐಫೋನ್ 15 ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ. ನಾರ್ಮಲ್ ಆಗಿ 65,000 70,000ವರೆಗೂ ಸೇಲ್ ಮಾಡ್ತಿದ್ದಾರೆ. ಇವಾಗ ನಿಮಗೆ ಈ ಒಂದು ಮೊಬೈಲ್ 50,000ಕ್ಕೆ ಸಿಗ್ತಾ ಇದೆ. 50,000ಕ್ಕೆ ನನಗೆ ಕೇಳಿದ್ರೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ತೀನಿ. ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ ಆಪಲ್ ಕಂಪ್ನಿಯಲ್ಲೇ ನಮಗೆ ಒಂದು ಒಳ್ಳೆ ಲ್ಯಾಪ್ಟಾಪ್ ಹೇಳಿದ್ರು, ಅದು ನಮಗೆ ಬಜೆಟ್ ಅಲ್ಲಿ ಸಿಗಬೇಕು, ಕಮ್ಮಿಗೆ ಸಿಗಬೇಕು ಅಂದ್ರೆ ಆಪಲ್ ಮ್ಯಾಕ್ಬುಕ್ M1 ಚಿಪ್ ಇಂದ ಸಿಗ್ತಾ ಇದೆ. ನಾರ್ಮಲ್ ಆಗಿ ಈ ಒಂದು ಲ್ಯಾಪ್ಟಾಪ್ ನಿಮಗೆ ಹತ್ತತ್ರ 65,000 70,000 75,000ವರೆಗೂ ಸೇಲ್ ಮಾಡ್ತಾರೆ. ಇವಾಗ ನಿಮಗೆ ಈ ಒಂದು ಲ್ಯಾಪ್ಟಾಪ್ 55,000ಕ್ಕೆ ಸಿಗ್ತಾ ಇದೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ 52,000ಕ್ಕೆ ನಿಮಗೆ ಈ ಒಂದು ಲ್ಯಾಪ್ಟಾಪ್ ಸಿಗ್ತಾ ಇದೆ. ನನಗೆ ಕೇಳಿದ್ರೆ ಆ ಒಂದು ಪ್ರೈಸ್ ರೇಂಜ್ ಅಲ್ಲಿ ಎಲ್ಲಾ ಲ್ಯಾಪ್ಟಾಪ್ಸಿಗೂ ಕೂಡ ಕಂಪೇರ್ ಮಾಡಿದ್ರೆ ಇದು ತುಂಬಾ ಮಟ್ಟಿಗೆ ಪವರ್ಫುಲ್ ಇರುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಲ್ಯಾಪ್ಟಾಪ್ ಅಲ್ಲಿ ನೀವು ಗೇಮ್ಸ್ ಆಡ್ಬೋದು, ವಿಡಿಯೋಸ್ ನ ಎಡಿಟ್ ಮಾಡ್ಬೋದು, ಹಾಗೆ ಬಂದ್ಬಿಟ್ಟು ನಾರ್ಮಲ್ ವರ್ಕಿಗೂ ಕೂಡ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಒಳ್ಳೆ ಲ್ಯಾಪ್ಟಾಪ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇದು ಬೆಸ್ಟ್ ಡೀಲ್. ಮತ್ತೆ ನಿಮಗೆ 52,000ಕ್ಕೆ ಸಿಗೋದಿಲ್ಲ, ಆದಷ್ಟು ಬೇಗ ಪರ್ಚೇಸ್ ಮಾಡಿ. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ HP ವಿಕ್ಟಸ್, ಇದು ಕೂಡ ತುಂಬಾ ಒಳ್ಳೆ ಲ್ಯಾಪ್ಟಾಪ್ ಅಂತಾನೆ ಹೇಳ್ಬೋದು. ಇಂಟೆಲ್ i5 ಚಿಪ್ಸೆಟ್ ನ ಯೂಸ್ ಮಾಡಿದ್ದಾರೆ. 144 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. 16GB ರ್ಯಾಮ್ ಇರುತ್ತೆ. ಈ ಒಂದು ಲ್ಯಾಪ್ಟಾಪ್ ಪ್ರೈಸ್ ನಾರ್ಮಲ್ ಆಗಿ ನಿಮಗೆ 83,000ವರೆಗೂ ಇರುತ್ತೆ. ಇವಾಗ ನಿಮಗೆ ಸೇಲ್ ಅಲ್ಲಿ ಈ ಒಂದು ಲ್ಯಾಪ್ಟಾಪ್ 60,000ಕ್ಕೆ ಸಿಗ್ತಾ ಇದೆ. ನನಗೆ ಕೇಳಿದ್ರೆ 60,000ಕ್ಕೆ ತುಂಬಾ ಒಳ್ಳೆ ಲ್ಯಾಪ್ಟಾಪ್ ಅಂತಾನೆ ಹೇಳ್ತೀನಿ. ಒಂದ್ ಕಡೆ ನಾರ್ಮಲ್ ಅಂತಾನೂ ಕೂಡ ಹೇಳೋದಕ್ಕಾಗೋದಿಲ್ಲ, ಗೇಮಿಂಗ್ ಅಂತಾನೂ ಕೂಡ ಹೇಳೋದಕ್ಕಾಗೋದಿಲ್ಲ. ಆ ರೀತಿಯಾಗಿ ಇದನ್ನ ಬಿಲ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾನೇ ಒಳ್ಳೆ ಲ್ಯಾಪ್ಟಾಪ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು Xiaomi Pad 6. ನಾರ್ಮಲ್ ಆಗಿ ಇದು ನಿಮಗೆ 27,000ವರೆಗೂ ಇರುತ್ತೆ. ಇವಾಗ ನಿಮಗೆ 20,000ಕ್ಕೆ ಸಿಗ್ತಾ ಇದೆ. ಸ್ನ್ಯಾಪ್ಡ್ರ್ಯಾಗನ್ 870 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ನಿಮಗೆ ತುಂಬಾನೇ ಫಾಸ್ಟ್ ಇರುತ್ತೆ. ಇದಕ್ಕೆ ನಿಮಗೆ ಪೆನ್ಸಿಲ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಅಡಿಷನಲ್ ಆಗಿ ನೀವು ಪೆನ್ಸಿಲ್ ತಗೊಂಡಿದ್ದೀರಾ ಅಂದ್ರೆ ಇದರಲ್ಲಿ ನೀವು ನೋಟ್ಸ್ ಕೂಡ ತಗೋಬಹುದು, ಹಾಗೆ ಬಂದ್ಬಿಟ್ಟು ಸ್ಕೆಚಸ್ ಕೂಡ ಹಾಕಬಹುದು. ಇದು ನಿಮಗೆ 20,000ಕ್ಕೆ ಸಿಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅಲ್ಲೂ ಕೂಡ ಒಂದು ಟ್ಯಾಬ್ ತುಂಬಾ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ S9 FE ಅಂತೇಳಿ ನಾರ್ಮಲ್ ಆಗಿ ನಿಮಗೆ 35,000ವರೆಗೂ ಇರುತ್ತೆ. ಈ ಸೇಲ್ ಅಲ್ಲಿ ನಿಮಗೆ 20,000ಕ್ಕೆ ಸಿಗ್ತಾ ಇದೆ. ಇದು ಕೂಡ ತುಂಬಾ ಒಳ್ಳೆ ಟ್ಯಾಬ್ ಅಂತಾನೆ ಹೇಳ್ಬೋದು. ಇನ್ನ ಕಮ್ಮಿ ಪ್ರೈಸಿಗೆ ಯಾವ್ದಾದ್ರು ಟ್ಯಾಬ್ ಇದೆಯಾ ಅಂದ್ರೆ ಸ್ಯಾಮ್ಸಂಗ್ ಅಲ್ಲೇ ಇದೆ, ಸ್ಯಾಮ್ಸಂಗ್ A9 ಪ್ಲಸ್ ಅಂತೇಳಿ. ಇದು ನಿಮಗೆ 12,000ಕ್ಕೆ ಸಿಗ್ತಾ ಇದೆ. ಇದು ಕೂಡ ತುಂಬಾ ಒಳ್ಳೆ ಟ್ಯಾಬ್ ಅಂತಾನೆ ಹೇಳ್ಬೋದು. ಆದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳೋದಕ್ಕಾದ್ರೆ ಹೋಗ್ಬೇಡಿ. ನಾರ್ಮಲ್ ಯೂಸ್ಗೆ ಈ ಒಂದು ಟ್ಯಾಬ್ ತುಂಬಾನೇ ಚೆನ್ನಾಗಿರುತ್ತೆ. 20,000 ಟ್ಯಾಬ್ ಹೇಳದ್ನಲ್ಲ, ಅದ್ ಮಾತ್ರ ನಿಮಗೆ ಆಲ್ರೌಂಡರ್ ಆಗಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ ಸೋನಿ S40R ಅಂತೇಳಿ. ಇದು ನಿಮಗೆ 600 ವಾಟ್ ಔಟ್ಪುಟ್ ಇರುತ್ತೆ, ಸೌಂಡ್ ಬಾರ್, ಹಾಗೆ ಬಂದ್ಬಿಟ್ಟು ನಿಮಗೆ ಸಬೂಫರ್ ಕೂಡ ಇರುತ್ತೆ. ನಾರ್ಮಲ್ ಆಗಿ ನಿಮಗೆ 26,000ವರೆಗೂ ಇರುತ್ತೆ. ಈ ಒಂದು ಸೇಲ್ ಅಲ್ಲಿ ನಿಮಗೆ 20,000ಕ್ಕೆ ಸಿಗ್ತಾ ಇದೆ. ತುಂಬಾ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ. ಮಿವಿ ಕಂಪ್ನಿಗೆ ಸಂಬಂಧಪಟ್ಟ ಸೌಂಡ್ ಬಾರ್ಸ್ ಕೂಡ ನಿಮಗೆ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ. ಆದ್ರೆ ಪ್ರೈಸ್ ಅನ್ನೋದು ಒಂದು ಸ್ವಲ್ಪ ಫ್ಲೆಕ್ಚುಯೇಟ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಲಿಸ್ಟ್ ಆದ್ರೆ ಮಾಡಿಲ್ಲ. ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದ್ದೀರಾ ಅಂದ್ರೆ ಯಾವಾಗ ಕಮ್ಮಿಗೆ ಬರುತ್ತೋ ಅವಾಗ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡಬಹುದು. ಮಿವಿ ಕಂಪ್ನಿಗೆ ಸಂಬಂಧಪಟ್ಟ ಸೌಂಡ್ ಬಾರ್ಸ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ಒಂದು ಇದೆ ಸೋನಿ ಕಂಪ್ನಿದು, ಇದೊಂದು ಸ್ವಲ್ಪ ಫ್ಲಾಗ್ಶಿಪ್ ಸೋನಿ S2000 ಅಂತೇಳಿ. ಇದು ಕಂಪ್ಲೀಟ್ಲಿ ಫ್ಲಾಗ್ಶಿಪ್. ನಾರ್ಮಲ್ ಆಗಿ ನಿಮಗೆ 1
ಲಕ್ಷ ಮೇಲಿರುತ್ತೆ, 1,07,000 1,10,000 ಸೇಲ್ ಮಾಡ್ತಾರೆ. ಇವಾಗ ನಿಮಗೆ ಈ ಒಂದು ಕಂಪ್ಲೀಟ್ ಕಿಟ್ ಅನ್ನೋದು 65,000ಕ್ಕೆ ಸಿಗ್ತಾ ಇದೆ. ನನಗೆ ಕೇಳಿದ್ರೆ 65,000ಕ್ಕೆ ಬೆಸ್ಟ್ ಅಂತಾನೆ ಹೇಳ್ತೀನಿ. ಆದ್ರೆ ತುಂಬಾ ಜನ 65,000 ಹೇಳೋದಿಲ್ಲ. 65,000 ಇಟ್ಟರು ಕೂಡ ಪರವಾಗಿಲ್ಲ, ನಮಗೆ ಡಾಲ್ಬಿ ಅಟ್ಮಾಸ್ ಇದೆಲ್ಲ ಸಪೋರ್ಟ್ ಕೂಡ ಇರಬೇಕು ಅಂದ್ರೆ ಇದು ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ರಿಯಲ್ಮಿ ಬಡ್ಸ್ T300 ನಾರ್ಮಲ್ ಆಗಿ ಈ ಒಂದು ಬಡ್ಸ್ ನಿಮಗೆ 1,900 1,800 ಇರುತ್ತೆ. ಇವಾಗ ನಿಮಗೆ ಇದು 1,600 ರೂಪಾಯಿಗೆ ಸಿಗ್ತಾ ಇದೆ. ಒಂದೊಂದ್ಸಲ 2,200 ರೂಪಾಯಿಗೂ ಕೂಡ ಸೇಲ್ ಮಾಡ್ತಾರೆ. ಲೋಯೆಸ್ಟ್ ನೋಡ್ಕೊಂಡ್ರೆ 1,600 ರೂಪಾಯಿಗೆ ಸಿಗ್ತಾ ಇದೆ. ತುಂಬಾ ಒಳ್ಳೆ ಬಡ್ಸ್ ಅಂತಾನೆ ಹೇಳ್ಬೋದು. ಆ ಒಂದು ಪ್ರೈಸ್ ರೇಂಜ್ಗೆ ಇದು ನಿಮಗೊಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಬೋಟ್ ಕಂಪ್ನಿಗೆ ಸಂಬಂಧಪಟ್ಟ ಬೋಟ್ ನಿರ್ವಾಣ ಸ್ಪೇಸ್ ಅಂತೇಳಿ ನಾರ್ಮಲ್ ಆಗಿ 2,500 ಇರುತ್ತೆ. ಇವಾಗ ನಿಮಗೆ ಈ ಒಂದು ಬಡ್ಸ್ 1,900 ರೂಪಾಯಿಗೆ ಸಿಗ್ತಾ ಇದೆ. ಇದು ಕೂಡ ತುಂಬಾ ಒಳ್ಳೆ ಬಡ್ಸ್ ಅಂತಾನೆ ಹೇಳ್ಬೋದು. ನಿಮಗೆ ಸ್ಪೆಷಲ್ ಆಡಿಯೋಗೆ ಸಪೋರ್ಟ್ ಮಾಡುತ್ತೆ, ಒಳ್ಳೆ ಡ್ರೈವರ್ಸ್ ನ ಯೂಸ್ ಮಾಡಿದ್ದಾರೆ, ಸೌಂಡ್ ಕ್ವಾಲಿಟಿನೂ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ಸ್ಮಾರ್ಟ್ ವಾಚಸ್ ವಿಷಯಕ್ಕೆ ಬಂದ್ರೆ ಆಪಲ್ ಕಂಪ್ನಿ ಇದೆ. ಆಪಲ್ ವಾಚ್ ಸೀರೀಸ್ 9 ನಾರ್ಮಲ್ ಆಗಿ ನಿಮಗೆ 45,000ದಿಂದ 50,000 ಮಧ್ಯದಲ್ಲಿ ಸೇಲ್ ಮಾಡ್ತಾರೆ. ಇವಾಗ ನಿಮಗೆ ಈ ಒಂದು ವಾಚ್ 28,000ಕ್ಕೆ ಸಿಗ್ತಾ ಇದೆ. ಲೋಯೆಸ್ಟ್ ಅಂತಾನೆ ಹೇಳ್ಬೋದು. ಇಷ್ಟೇ ಕಮ್ಮಿ ಪ್ರೈಸಿಗೆ, ಅದರಲ್ಲೂ ಕೂಡ ರೀಸೆಂಟ್ ಆಗಿ ಲಾಂಚ್ ಮಾಡಿರೋ ಸ್ಮಾರ್ಟ್ ವಾಚಸ್ ಇಷ್ಟೇ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇರಲಿಲ್ಲ. ಫಸ್ಟ್ ಟೈಮ್ ತುಂಬಾ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ. 28,000ಕ್ಕೆ ತುಂಬಾ ಒಳ್ಳೆ ಆಪಲ್ ವಾಚ್ ಸಿಗ್ತಾ ಇದೆ. ಇದು ಕೂಡ ಬೆಸ್ಟ್ ಡೀಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ Xiaomi X Pro ಇದು ಬಂದ್ಬಿಟ್ಟು QLED ಟಿವಿ 55 ಇಂಚಸ್ ಇಂದ ಬರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಟಿವಿಸ್ ನ ಲಾಂಚ್ ಮಾಡಿದ್ರು. ಇವಾಗ ತುಂಬಾ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ. 55 ಇಂಚಸ್ ಇವರು ಲಾಂಚ್ ಮಾಡಿದ್ರು ಹತ್ತತ್ರ 50,000ಕ್ಕೋ 52,000ಕ್ಕೋ ಲಾಂಚ್ ಮಾಡಿದ್ರು. ಇವಾಗ ನಿಮಗೆ ಈ ಒಂದು ಟಿವಿ 44,000ಕ್ಕೆ ಸಿಗ್ತಾ ಇದೆ. 44,000ಕ್ಕೆ ನಿಮಗೆ ಇಷ್ಟು ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದ ಇವಾಗ ಅಟ್ ಪ್ರೆಸೆಂಟ್ ಯಾವ ಟಿವಿನೂ ಕೂಡ ಸಿಗೋದಿಲ್ಲ. ಡಾಲ್ಬಿ ವಿಷನ್, ಡಾಲ್ಬಿ ಅಟ್ಮಾಸ್, ಗೂಗಲ್ ಟಿವಿ ಸಪೋರ್ಟ್ ಇರುತ್ತೆ, ಪ್ಯಾಚ್ ವಾಲ್ ಇರುತ್ತೆ. ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ಸ್ಪೆಸಿಫಿಕೇಶನ್ಸ್ ಮಾತ್ರ ಸೂಪರ್ ಡೂಪರ್ ಅಂತಾನೆ ಹೇಳ್ಬೋದು. ಇದು ನಿಮಗೆ 44,000ಕ್ಕೆ ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ TCL ಕಂಪ್ನಿದು ಇದು ಬಂದ್ಬಿಟ್ಟು QLED ಟಿವಿನೇ 55 ಇಂಚಸ್ ಇಂದ ಬರುತ್ತೆ. LCD ಡಿಸ್ಪ್ಲೇ ಇರುತ್ತೆ. ಆದ್ರೆ ನಿಮಗೆ ಪಿಕ್ಚರ್ ಕ್ವಾಲಿಟಿ ಅನ್ನೋದು ಒಂದು ಸ್ವಲ್ಪ ಡೌನ್ ಇರುತ್ತೆ. ನಾರ್ಮಲ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಹತ್ತತ್ರ 40,000 ಮೇಲಿರುತ್ತೆ. ಇವಾಗ ನಿಮಗೆ 37,000ಕ್ಕೆ ಸಿಗ್ತಾ ಇದೆ. ಇದು ಕೂಡ ಒಳ್ಳೆ ಟಿವಿ ಅಂತಾನೆ ಹೇಳ್ಬೋದು. ನಿಮ್ ಬಜೆಟ್ ನೋಡ್ಬಿಟ್ಟು ಟಿವಿನ ಪರ್ಚೇಸ್ ಮಾಡಿ. ಇನ್ನ ಒಂದು ಸ್ವಲ್ಪ ಡೀಲ್ಸ್ ನೋಡಿದೆ, LG ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅನ್ಕೊಂತೀನಿ. ಅವರು ಪ್ರೈಸಸ್ನ ಕಮ್ಮಿ ಮಾಡಿದ್ದಾರೆ, ಆದರೆ ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿಲ್ಲ. ಹಾಗೆ ಬಂದ್ಬಿಟ್ಟು ಟಿವಿ ಕ್ವಾಲಿಟಿನೂ ಕೂಡ ಚೆನ್ನಾಗಿಲ್ಲ. ಸುಮ್ಮನೆ ದುಡ್ಡಿಡ್ತೀರಾ ಅಷ್ಟೇ, ನಿಮಗೆ ಔಟ್ಪುಟ್ ಅಷ್ಟೇ ಚೆನ್ನಾಗಿರೋದಿಲ್ಲ. ಇವಾಗ ರೀಸೆಂಟ್ ಆಗಿ ಲಾಂಚ್ ಆಗಿರೋ ಟಿವಿಸ್ನ ತಗೊಳ್ಳಿ, ನಿಮಗೆ ಸ್ಪೆಸಿಫಿಕೇಶನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಮ್ಸಂಗ್ S23 FE ಈ ಮೊಬೈಲ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ. ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ಸೇಲಿಂಗ್ ಮೊಬೈಲ್ ಅಂತಾನೆ ಹೇಳ್ಬೋದು. ಅಷ್ಟೇ ಜನ ಈ ಮೊಬೈಲ್ನ ಪರ್ಚೇಸ್ ಮಾಡ್ತಿದ್ದಾರೆ. ಈ ಮೊಬೈಲ್ ಲಾಂಚ್ ಮಾಡಿದ್ದು 45,000ಕ್ಕೆ ಲಾಂಚ್ ಮಾಡಿದ್ರು. ಇವಾಗ ನಿಮಗೆ ಈ ಒಂದು ಮೊಬೈಲ್ 30,000ಕ್ಕೆ ಸಿಗ್ತಾ ಇದೆ. ಫಸ್ಟ್ ಡೇ ಸೇಲ್ ಅಲ್ಲಿ ಅನ್ಕೊಂತೀನಿ 26,000ಗೆ ಸಿಕ್ಕಿತ್ತು, 26ಗೋ 27ಗೋ ಸಿಕ್ಕಿತ್ತು. ಇವಾಗ 30,000ಕ್ಕೆ ಸೇಲ್ ಮಾಡ್ತಿದ್ದಾರೆ. ನೋಡಿ 30,000 ಒಳಗಡೆ ಬಂತು ಅಂದ್ರೆ ಈ ಮೊಬೈಲ್ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ ನನ್ನ ಫೇವರೇಟ್ ಟೆಕ್ನೋ ಫ್ಯಾಂಟಮ್ V Flip. ಇದು ಬಂದ್ಬಿಟ್ಟು ಫ್ಲಿಪ್ ಮೊಬೈಲ್ ನಾರ್ಮಲ್ ಆಗಿ ನಿಮಗೆ 45,000ದಿಂದ 55,000 ಮಧ್ಯದಲ್ಲಿ ಸೇಲ್ ಮಾಡ್ತಾರೆ. ಇವಾಗ ನಿಮಗೆ ಈ ಒಂದು ಫ್ಲಿಪ್ ಮೊಬೈಲ್ 28,000ಕ್ಕೆ ಸಿಗ್ತಾ ಇದೆ. 25,000 ಡೈರೆಕ್ಟ್ ಕೂಪನ್ ಇದೆ. ಡೈರೆಕ್ಟ್ ಆಗಿ ನಿಮಗೆ 25,000 ಕಮ್ಮಿ ಆಗುತ್ತೆ. 30,000 ಒಳಗಡೆ ನಮಗೆ ಒಂದೊಳ್ಳೆ ಫ್ಲಿಪ್ ಮೊಬೈಲ್ ಬೇಕು ಅಂದ್ರೆ ಇದು ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ LG 7 kg ವಾಷಿಂಗ್ ಮಿಷಿನ್. ಇದು ಬಂದ್ಬಿಟ್ಟು ಫ್ರಂಟ್ ಲೋಡ್. ನಾರ್ಮಲ್ ಆಗಿ ಸಿಂಪಲ್ ಆಗಿ ಹೇಳ್ತೀನಿ, ನೀವು ಯಾವ್ದಾದ್ರು ಒಂದು ವಾಷಿಂಗ್ ಮಿಷಿನ್ ಅದು ಕೂಡ ಫ್ರಂಟ್ ಲೋಡ್ ಅಲ್ಲಿ ತಗೋಬೇಕು ಅಂದ್ರೆ ನೀವು ಯಾವ ಕಂಪ್ನಿದಾದ್ರೂ ತಗೊಳ್ಳಿ, ಬೋಶ್ ಕಂಪ್ನಿ ತಗೊಳ್ಳಿ, LG ತಗೊಳ್ಳಿ, ಸ್ಯಾಮ್ಸಂಗ್ ತಗೊಳ್ಳಿ, ಹೈರ್ ತಗೊಳ್ಳಿ, ಯಾವ ಕಂಪ್ನಿ ತಗೊಂಡ್ರು ಕೂಡ 30,000 ಮೇಲಿರುತ್ತೆ. 30,000 ಒಳಗಡೆ ನಿಮಗೆ ಫ್ರಂಟ್ ಲೋಡ್ ಸಿಗೋದೇ ಇಲ್ಲ. ಇವಾಗ ನಿಮಗೆ ಈ ಒಂದು ವಾಷಿಂಗ್ ಮಿಷಿನ್ 24,000ಕ್ಕೆ ಸಿಗ್ತಾ ಇದೆ. ಅದು ಕೂಡ LG ಬ್ರ್ಯಾಂಡ್ ಇಂದ 24,000ಕ್ಕೆ ಸಿಗ್ತಾ ಇದೆ. ನನಗೆ ಕೇಳಿದ್ರೆ ತುಂಬಾ ಒಳ್ಳೆ ಡೀಲ್ ಅಂತಾನೆ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಕಂಪ್ನಿದು ಇದು ಬಂದ್ಬಿಟ್ಟು 9 kgsದು, 8 kgsದು ಅಲ್ಲ 9 kgsದು. ಇದು ಬಂದ್ಬಿಟ್ಟು ನಿಮಗೆ ಟಾಪ್ ಲೋಡ್ ಇಂದ ಬರುತ್ತೆ. ನಾರ್ಮಲ್ ಆಗಿ 24,000ವರೆಗೂ ಸೇಲ್ ಮಾಡ್ತಾರೆ. ಇವಾಗ ನಿಮಗೆ ಆಫರ್ ಅಲ್ಲಿ 18,000ಕ್ಕೆ ಸಿಗ್ತಾ ಇದೆ. 18,000ಕ್ಕೆ ನನಗೆ ಕೇಳಿದ್ರೆ ತುಂಬಾ ಒಳ್ಳೆ ಡೀಲು. ಹೊರಗಡೆ ವಿಚಾರಿಸಬೇಕಂದ್ರೆ ತಗೊಳ್ಳಿ, ನಿಮಗೆ 20,000 ಒಳಗಡೆ ಸಿಗಲ್ಲ. ಇವಾಗ 18,000ಕ್ಕೆ ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ ಪವರ್ ಬ್ಯಾಂಕ್ಸ್ ವಿಷಯಕ್ಕೆ ಬಂದ್ರೆ ಇಲ್ಲಿ ನಿಮಗೆ ಒಂದು ಸ್ವಲ್ಪ ತುಂಬಾ ಆಪ್ಷನ್ಸ್ ಇದೆ. ಹಾಗೆ ಬಂದ್ಬಿಟ್ಟು ರೀಸನಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಪೋಟ್ರಾನಿಕ್ಸ್ ಕಂಪ್ನಿಗೆ ಸಂಬಂಧಪಟ್ಟ ವೈರ್ಲೆಸ್ ಪವರ್ ಬ್ಯಾಂಕ್ ನಿಮಗೆ ಐಫೋನ್ಸ್ಗೆ ಯೂಸ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡೋ ಮೊಬೈಲ್ಸ್ ಏನಿರುತ್ತೋ ಆ ಎಲ್ಲ ಮೊಬೈಲ್ಸ್ಗೂ ಕೂಡ ಯೂಸ್ ಆಗುತ್ತೆ. ಇದು ನಾರ್ಮಲ್ ಆಗಿ ನಿಮಗೆ 1,500 ಮೇಲಿರುತ್ತೆ. ಇವಾಗ ನಿಮಗೆ 1,100 ರೂಪಾಯಿಗೆ ಸಿಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ಬೋಟ್ ಕಂಪ್ನಿಗೆ ಸಂಬಂಧಪಟ್ಟ ಪವರ್ ಬ್ಯಾಂಕ್ 1,700 ರೂಪಾಯಿಗೆ ಸಿಗ್ತಾ ಇದೆ. ಇದು ಬಂದ್ಬಿಟ್ಟು ನಾರ್ಮಲ್ ಪವರ್ ಬ್ಯಾಂಕ್ಸ್ ಅಲ್ಲ, ನಿಮಗೆ ವೈರ್ಲೆಸ್ ಚಾರ್ಜಿಂಗಿಗೂ ಕೂಡ ಸಪೋರ್ಟ್ ಮಾಡುತ್ತೆ. ಅಪ್ ಟು ನಿಮಗೆ ಔಟ್ಪುಟ್ ನೋಡ್ಕೊಂಡ್ರೆ 15 ವಾಟ್ ವರೆಗೂ ಇರುತ್ತೆ. ನನಗೆ ಕೇಳಿದ್ರೆ ಇದೆರಡು ತುಂಬಾ ಮಟ್ಟಿಗೆ ಬೆಸ್ಟ್ ಇದೆ. ಬೇರೆ ಪವರ್ ಬ್ಯಾಂಕ್ಸ್ ಕೂಡ ಇದೆ, ಆದ್ರೆ ನಾನು ರಿವ್ಯೂ ನೋಡಿದಾಗ ತುಂಬಾ ಮಟ್ಟಿಗೆ ಹೀಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೋಸ್ಕರ ನಾನು ತಗೊಂಡಿಲ್ಲ. ಈ ಎರಡು ಪವರ್ ಬ್ಯಾಂಕ್ ನಿಮಗೆ
ಹೀಟ್ ಆಗ್ತಾ ಇಲ್ಲ, ಹಾಗೆ ಬಂದ್ಬಿಟ್ಟು ಕಾಂಪ್ಯಾಕ್ಟ್ ಸೈಜಲ್ಲಿ ಇರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಫೈನಲ್ ಆಗಿ ನೋಡ್ಕೊಂಡ್ರೆ ರಿಯಲ್ಮಿ ವೈರ್ಲೆಸ್ 3 ನಿಯೋ ಇದು ಬಂದ್ಬಿಟ್ಟು ನೆಕ್ ಬ್ಯಾಂಡ್ ನಿಮಗೆ 1000 ರೂಪಾಯಿಗೆ ಸಿಗ್ತಾ ಇದೆ. 999 ನನಗೆ ಕೇಳಿದ್ರೆ ಬೆಸ್ಟ್ ಡೀಲ್ ಅಂತಾನೆ ಹೇಳ್ತೀನಿ. ಈ ಒಂದು ನೆಕ್ ಬ್ಯಾಂಡ್ ನಾನು ಕೂಡ ಆರ್ಡರ್ ಮಾಡಿದ್ದೀನಿ. ಸ್ಪೆಸಿಫಿಕೇಶನ್ಸ್ ತುಂಬಾನೇ ಚೆನ್ನಾಗಿದೆ. ಲೋಕಲ್ ಬ್ರ್ಯಾಂಡ್ ಇಂದು ತಗೊಳೋದಕ್ಕಿಂತ ಯಾವ್ದಾವುದೋ ಕಂಪ್ನಿದು ನೆಕ್ ಬ್ಯಾಂಡ್ ತಗೊಳೋದಕ್ಕಿಂತ ಈ ನೆಕ್ ಬ್ಯಾಂಡ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಬಿಲ್ಡ್ ಕ್ವಾಲಿಟಿನೂ ಕೂಡ ಸಾಲಿಡ್ ಆಗಿರುತ್ತೆ. ಇದಿಷ್ಟು ಕೂಡ ನಾನು ಲೀಸ್ಟ್ ಮಾಡಿ ನನಗೆ ಪರ್ಸನಲ್ ಆಗಿ ಇಷ್ಟ ಆಗಿರೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಸೇಲ್ ಅಲ್ಲಿ ಮೇಜರ್ ಆಗಿ ನೋಡ್ಕೊಂಡ್ರೆ ಈ ಒಂದು ಪ್ರಾಡಕ್ಟ್ಸ್ ತುಂಬಾ ಜೆನ್ಯೂನ್ ಆಗಿ ಪ್ರೈಸ್ ಡೌನ್ ಆಗಿದೆ. ಈ ಒಂದು ಪ್ರಾಡಕ್ಟ್ಸ್ ನೀವು ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಎಲ್ಲ ಡೀಲ್ಸು ಕೂಡ ನಾವು ಹಾಕಿದೀವಿ, ಯಾವುದೂ ಕೂಡ ಮಿಸ್ ಆಗಿಲ್ಲ. ಪ್ರೈಸ್ ಏನಾದರೂ ಕಮ್ಮಿ ಆದರೂ ಕೂಡ ನಾವು ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಅಲ್ಲಿಂದ ನೀವು ಆರಾಮಾಗಿ ಈ ಒಂದು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ಬೋದು. ಇಷ್ಟು ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಯಾವುದು ತುಂಬಾ ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.